ಶಾಲಾ ಮಕ್ಕಳಿಗೆ ಸಮವಸ್ತ್ರ ಪುಸ್ತಕದೊಂದಿಗೆ ಹೂ ಕೊಟ್ಟು ಸಿಹಿ ವಿತರಣೆ ಮಾಡಿ ಮಕ್ಕಳಿಗೆ ಸ್ವಾಗತ ಕೋರಿದ್ದಾರೆ. ಪಟ್ಟಣದ ಎಸ್ಎನ್ ಸುಬ್ಬಾರೆಡ್ಡಿ ದತ್ತು ಪಡೆದಿರುವ ಪಿಎಂಶ್ರೀ ಸರ್ಕಾರಿ ಮಾದರಿ ಹಿರಿಯ ಬಾಲಕಿಯರ ಪ್ರಾಥಮಿಕ ಪಾಠಶಾಲೆಯಲ್ಲಿ 2025-26ನೇ ಸಾಲಿನ ಶೈಕ್ಷಣಿಕ ವರ್ಷದ ಶಾಲೆಗಳ ಪ್ರಾರಂಭೋತ್ಸವ ಹಾಗೂ ದಾಖಲಾತಿ ಆಂದೋಲನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಎಲ್ಲಾ ಮಕ್ಕಳು ಗುಣಮಟ್ಟದ ಶಿಕ್ಷಣ ಪಡೆದು ಉತ್ತಮ ಸಾಧನೆ ಮಾಡಬೇಕು. ಶಿಕ್ಷಣದಿಂದ ಯಾವುದೇ ಮಕ್ಕಳು ವಂಚಿತರಾಗಬಾರದು. ನೆರೆಹೊರೆಯಲ್ಲಿ ಯಾರಾದರೂ ಶಿಕ್ಷಣ ವಂಚಿತ ಮಕ್ಕಳು ಕಂಡು ಬಂದಲ್ಲಿ ನಿಮ್ಮ ಸ್ನೇಹಿತರೆಂದು ತಿಳಿದು ಅವರನ್ನ ಶಾಲೆಗೆ ಕರೆದುಕೊಂಡು ಬನ್ನಿ ಎಂದು ಮಕ್ಕಳನ್ನ ಪ್ರೇರೇಪಿಸಿದ್ದಾರೆ. ಹಾಗೂ ಮಕ್ಕಳು ಉತ್ತಮ ಶಿಕ್ಷಣ ಪಡೆಯಲು ಶಿಕ್ಷಕರ ಪೋಷಕರ ಸಹಕಾರ ಅಗತ್ಯ ಎಂದರು. ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕ ಆರ್ ಹನುಮಂತರೆಡ್ಡಿ ಮಾತನಾಡಿ, ಗ್ರಾಮೀಣ ಭಾಗದ ಬಡ ಮಕ್ಕಳು ಶೈಕ್ಷಣಿಕವಾಗಿ ಅಭಿವೃದ್ಧಿಯಾಗಬೇಕೆಂಬ ಉದ್ದೇಶದಿಂದ ಪಿಎಂಶ್ರೀ ಶಾಲೆಯಲ್ಲಿ 10 ಹಲವು ಯೋಜನೆಗಳನ್ನು ಜಾರಿ ಮಾಡಿ ಉಚಿತವಾಗಿ ಗುಣಮಟ್ಟದ ಶಿಕ್ಷಣ ನೀಡುತ್ತಿದ್ದು, ಮಕ್ಕಳು ಸರ್ಕಾರಿ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಂಡು ಉತ್ತಮ ಶಿಕ್ಷಣ ಪಡೆಯಬೇಕು ಎಂದರು. ಮಕ್ಕಳು ಶಾಲೆಗೆ ಬಂದಾಗ ಪುಷ್ಪಾರ್ಚನೆ ಅಥವಾ ಗುಲಾಬಿ ನೀಡಿ ಸ್ವಾಗತಿಸಿ ಅವರಿಗೆ ಮಧ್ಯಾಹ್ನದ ಹಬ್ಬದ ರೀತಿಯಲ್ಲಿ ಸಿಹಿ ಊಟ ನೀಡಿದ್ದಾರೆ. ಶಾಲೆಯಲ್ಲಿ ತಳಿರು ತೋರಣ ಕಟ್ಟಿ ಸಿಂಗರಿಸಿದ್ದು ಮಕ್ಕಳನ್ನ ಸ್ವಾಗತಿಸಿ ಶಾಲೆಗೆ ಬಂದ ದಿನವೇ ಮಕ್ಕಳಿಗೆ ಪಠ್ಯ ಪುಸ್ತಕ, ಬ್ಯಾಗ್, ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಬಿಆರ್ಪಿ ಪದ್ಮಶ್ರೀ, ಬಿಆರ್ಪಿ ಸಂಪನ್ಮೂಲ ವ್ಯಕ್ತಿ ಪದ್ಮಾವತಿ, ವಿ ಮುನಿರಾಜು, ಗಂಗಾಧರ, ಕುಶಾಲ್ ಕುಮಾರ್, ಶಿಕ್ಷಕರಾದ ಧರ್ಮಪುತ್ರಿ ಪ್ರಭಾವತಿ, ವೈ ಮಂಜುನಾಥ ರೆಡ್ಡಿ, ನರಸಿಂಹಮೂರ್ತಿ, ಬೇಬಿ ಮಂತಾಜ್, ಭಾರ್ಗವಿ, ರಜನಿ, ಕವಿತಾ, ಉಷಾ, ಪದ್ಮಜ, ರಾಧಿಕಾ, ಶ್ರೀಲೇಖಾ, ಕಲ್ಪನಾ ಹಾಗೂ ವಿದ್ಯಾರ್ಥಿಗಳು ಇದ್ದರು. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ, ಬಾಗೇಪಲ್ಲಿ. ಮಕ್ಕಳನ್ನು ಶಾಲೆಗೆ ಸೇರಿಸಿ ಶಿಕ್ಷಣವೇ ಶಿಕ್ಷಣವೇ ಇನ್ನೊಂದು ಕಲಿತರೆ ಕೇಳಿ ಅಲ್ಲಿ ಕಲಿಕೆ ಬಗ್ಗೆ ನಾವು ವಿಚಾರ ಮಾಡಬೇಕು ಅಂತಕ್ಕಂಥದ್ದನ್ನ ಪೋಷಕರು ಸಹ ಅಭಿಪ್ರಾಯ ಆಗಬೇಕು. ಹಾಗೆ SDMC ಸಹ ತಮ್ಮ ಶಾಲೆಯಲ್ಲಿ ಏನೇನು ಚಟುವಟಿಕೆಗಳು ನಡೀತಾವೆ, ಏನನ್ನ ನಡೀತಾ ಇದೆ ಅಂತಕ್ಕಂಥದ್ರ ಬಗ್ಗೆ ಅವರು ಸಹ ಆಗಾಗ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡ್ತಾರೆ. ಇದೊಂಥರ ಈ ಶಾಲಾ ಮಕ್ಕಳು ನೋಡಿದಾಗ ಒಂದು ಹಬ್ಬದ ರೀತಿಯಲ್ಲಿ ಕಾಣ್ತಾ ಇದೆ. ಈ ಕಡಿಮೆ ಇರ್ತಕ್ಕಂಥ ಮಕ್ಕಳಿಗೆ ಇಷ್ಟ ಹಬ್ಬ ಅಂದಾಗ ಇನ್ನು ಎಲ್ಲ ಮಕ್ಕಳಿದ್ದಾಗ ಭಾಳ ಸಂತೋಷ ನೋಡಿ. ಭಾಳ ಅದನ್ನೇ ಈ ಎಲ್ಲ ಮಕ್ಕಳು ಬಂದಾಗ ಒಂದು ಹಬ್ಬದ ರೀತಿಯನ್ನು ನಾಡ ಹಬ್ಬ ಆದಂಗೆ ಆಗಬೇಕು ಶಾಲೆಯಲ್ಲಿ. ಅದು ಭಾಳ ಚೆನ್ನಾಗಿರುತ್ತೆ. ಈ ವಿದ್ಯಾರ್ಥಿಗಳು ಇವತ್ತು ಬಂದಿದ್ದೀರಾ, ನಾಳೆ ಸೋಮವಾರ ಬೇಡ, ನಾಳೆನೇ ಯಾವ ನಿಮ್ಮ ಫ್ರೆಂಡ್ಸ್ಗಳು ಬಂದಿಲ್ಲ ಅವನ್ನ ಕರ್ಕೊಂಡು ಬರಬೇಕು. ಅವನ್ನ ಕರ್ಕೊಂಡು ಬಂದು ಕಲಿಕೆಗೆ, ದಾಖಲಾತಿಗೆ ಮತ್ತು ಹಾಜರಾತಿಗೆ ಪ್ರೇರಣೆ ಕೊಡಬೇಕು ಮಕ್ಕಳು. ನೋಡಿ, ನಾವು ಇವತ್ತು ಹೋಗಿದ್ವಿ, ನಮಗೆ ಸಿಹಿ ಊಟವಾಗಿದೆ. ನಿನ್ನೆ ತಾನೇ ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿ ಆಗ್ತಕ್ಕಂಥ ಗೌರವಾನ್ವಿತ ಸಿದ್ದರಾಮಯ್ಯ ಸರ್ ಅವರು ಬೆಂಗಳೂರಿನಲ್ಲಿ ಈಗಲೇ ಪ್ರಾರಂಭೋತ್ಸವ ಮಾಡಿ ಚಾಲನೆ ನೀಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ನಾವು ನಮ್ಮ ಶಾಲೆಯಲ್ಲಿ ಒಂದು ಪ್ರಾರಂಭೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯ ಒಂದು ಉಪದೇಶಕರು ಬಂದಿದ್ದಾರೆ. ನಮ್ಗೆ ಸಂತೋಷ ಆಗ್ತಾ ಇದೆ. ಆದಮೇಲೆ ಇವತ್ತಿನ 2025-26ನೇ ಸಾಲಲ್ಲಿ ನಮ್ಮ ಶಾಲೆಯ ಪ್ರಾರಂಭೋತ್ಸವಕ್ಕೆ ಏನೇ ಕಾರ್ಯಕ್ರಮ ಹಮ್ಮಿಕೊಳ್ಬೇಕಂದ್ರೆ ಈಗಾಗಲೇ ನಮ್ಮ ಜಿಲ್ಲೆಯ ಉಪನಿರ್ದೇಶಕರು ಆದೇಶ ನೀಡಿದ್ದಾರೆ. ಅದರ ಪ್ರಕಾರ ನಾವು ಒಂದು ಪ್ಲಾನ್ ಮಾಡಿಕೊಂಡು ಎಲ್ಲ ಶಿಕ್ಷಕರು ಕೂಡ ಒಂದು ಯೋಚನೆ ಮಾಡಿಕೊಂಡು ಆ ಕಾರ್ಯಕ್ರಮದ ಒಂದು ಹಿನ್ನೆಲೆಯಲ್ಲಿ ನಾವು ಕಾರ್ಯಕ್ರಮ ರೂಪಿಸ್ಕೊಂಡಿದ್ದೀವಿ. ಇದರ ಮೊದಲನೇ ದಿನ ನಾವು ಇವತ್ತು ಒಂದು ಅಟೆಂಡೆನ್ಸ್ ಕಡಿಮೆ ಇದ್ದರೂ ಕೂಡ ಮಕ್ಕಳ ದಾಖಲಾತಿ ಇದೆ. ಆದರೆ ರಜೆಗಳಿರುವುದರಿಂದ ಕಡಿಮೆ ಸಂಖ್ಯೆ ಇದ್ದರೂ ಕೂಡ ಆ ಮಕ್ಕಳಿಗೆ ನಾವು ಆ ಒಂದು ಏನು ಸಾಂಕೇತಿಕವಾಗಿ ಪಠ್ಯ ಪುಸ್ತಕಗಳು ಮತ್ತು ಸಮವಸ್ತ್ರ ಮತ್ತು LKG UKG ಮಕ್ಕಳಿಗೆ ಒಂದು ಉಚಿತ ಬ್ಯಾಗು ಮತ್ತು ಬೇರೆ ಬೇರೆ ಬುಕ್ಸು ಮತ್ತು ಕಿಟ್ಗಳು ಕೊಡಬೇಕಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದ್ವು. ಆ ರೀತಿ ಇವತ್ತು ನಾವು ವಿತರಣೆ ಮಾಡ್ತೇವೆ. ಅದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ಶಾಲೆ ವಿಶೇಷವಾಗಿ PMC ಶಾಲೆ ಆಗಿದ್ದು ಇಲ್ಲಿ ಸುಮಾರು ಮಕ್ಕಳು 60 ಜನ ಮಕ್ಕಳಿದ್ದಾರೆ. ಆ ಮಕ್ಕಳಿಗೆ ಎಲ್ಲರಿಗೂ ಕೂಡ ಅನೇಕ ಹಲವಾರು ವೈವಿಧ್ಯಮಯ ಚಟುವಟಿಕೆ ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಶಾಲೆಯಲ್ಲಿ ಒಂದು 20-25 ಜನ ಒಂದು ಶಿಕ್ಷಕರಿದ್ದೀವಿ. ಎಲ್ಲರೂ ಕೂಡ ಒಳ್ಳೆಯ ರೀತಿಯಲ್ಲಿ ನಮ್ಮ PMC ಶಾಲೆಯಲ್ಲಿ ಇಲ್ಲಿ ಇಂಗ್ಲೀಷು ಮತ್ತು ಕನ್ನಡ ಎರಡೂ ಮಾಧ್ಯಮ ತರಗತಿಗಳಿರುವುದರಿಂದ ಎರಡೂ ಮಾಧ್ಯಮಗಳು ಕೂಡ ಪರಿಣಾಮಕಾರಿಯಾಗಿ ಪಾಠ ಬೋಧನೆ ಮಾಡಿಕೊಂಡು ಇವತ್ತು ನಮ್ಮ ಇಡೀ ತಾಲೂಕಿನಲ್ಲೇ ನಮ್ಮ ಶಾಲೆ ಒಳ್ಳೆಯ ಹೆಸರು ಪಡ್ಕೊಂಡಿದೆ. ಅತಿ ಹೆಚ್ಚು ಒಂದು ಸಂಖ್ಯೆ ಹೊಂದಿರತಕ್ಕಂಥ ಶಾಲೆ ಆಗಿದೆ. ಅದರಲ್ಲಿ ವಿಶೇಷವಾಗಿ PMC ಶಾಲೆ ಒಂದು ಆಯ್ಕೆಯಾಗಿ ಇವತ್ತು ಒಳ್ಳೆಯ ಆಕ್ಟಿವಿಟೀಸ್ ಮಾಡಿಕೊಂಡು ಇಡೀ ತಾಲೂಕಿನ ಒಳ್ಳೆಯ ಹೆಸರು ಪಡ್ಕೊಂಡಿದೆ. ಬೇರೆ ಶಾಲೆಗಳು ಮಾದರಿ ಆಗಿದೆ. ಸೊ ಆ ಹಿನ್ನೆಲೆಯಲ್ಲಿ ಈ ಸಲ ಕೂಡ ನಾವು ಈಗಾಗಲೇ ಟೀಚರ್ಸ್ ಎಲ್ಲರೂ ಕೂಡ ಮನೆ ಭೇಟಿ ಮಾಡಿ ವಿಷಯವನ್ನು ತಿಳಿಸಿದ್ದಾರೆ. ಈ ಶಾಲೆ